ತುಂಬ ಟೆನ್ಷನಲ್ಲಿದ್ದೀರಾ, ತುಂಬ ವರಿ ಮಾಡ್ಕೊಳ್ತಾ ಇದ್ದೀರಾ. ಸೊ ವೈ ಇಸ್ ದಟ್? ಯಾಕೆ ಈ ಥರ ಆಗ್ತಾ ಇದೆ ನಿಮಗೆ? ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ತೀರಾ? ವಾಟ್ಸ್ ಯರ್ ಎನರ್ಜಿ? ಓಕೆ. ಸೊ ನಿಮ್ಮ ಲವ್ ಲೈಫ್ ಬಗ್ಗೆ ತುಂಬ ತಲೆ ಕೆಡ್ತಾ ಇದೆ. ದೇರ್ ಇಸ್ ಅ ಥರ್ಡ್ ಪಾರ್ಟಿ. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಯಾವುದೋ ಥರ್ಡ್ ಪಾರ್ಟಿ ಇದೆ. ನಿಮ್ಮ ಪರ್ಸನ್ ಅದರಿಂದ ಮುಚ್ಚಿಡೋದಕ್ಕೆ ನೋಡ್ತಾ ಇದ್ದಾರೆ. ಈವೊಂದು ನಿಮಗೆ ಗೊತ್ತಿದ್ರು ಕೂಡ ತುಂಬ ಮುಚ್ಚಿಡೋದಕ್ಕೆ ಈ ಪರ್ಸನ್ ಇಲ್ಲಿ ನೋಡ್ತಾ ಇದ್ದಾರೆ. ಓಕೆನಾ? ನಿಮ್ಮ ಸಿ ನಿಮ್ಮ ಖುಷಿನ ಹಾಳು ಮಾಡ್ತಾ ಇದ್ದಾರೆ. ನಿಮ್ಮ ಪರ್ಸನ್ನೇ, ಸ್ವತಃ ನಿಮ್ಮ ಪರ್ಸನ್ನೇ ಹಾಳು ಮಾಡ್ತಾ ಇದ್ದಾರೆ. ಆ್ಯಂಡ್ ಆಲ್ಸೋ ಇಲ್ಲಿ ಕೆಲವು ಜನಗಳಿಗೆ ಏನಾಗ್ತದೆ ಅಂತಂದರೆ, ನಿಮ್ಮ ಪರ್ಸನ್ ಅವರೇ ಈ ಒಂದು ಥರ್ಡ್ ಪಾರ್ಟಿ ಬಗ್ಗೆ ರಿವೀಲ್ ಮಾಡಿ ನಿಮಗೆ ಹರ್ಟ್ ಕೂಡ ಮಾಡ್ತಾ ಇದ್ದಾರೆ. ಓಕೆನಾ? ಆ್ಯಂಡ್ ನಿಮ್ಮ ಎಮೋಷನ್ಸ್ನ ಕಂಪ್ಲೀಟಾಗಿ ಇದು ಮಾಡ್ತಾ ಇದ್ದಾರೆ ಅನ್ನೋದು ನನಗಿಲ್ಲಿ ಕಾಣಿಸ್ತಾ ಇದೆ. ತುಂಬ ಟಾರ್ಚರ್ ಆಗ್ತಾ ಇದೆ. ಆ್ಯಂಡ್ ಆಲ್ಸೋ ನೀವು ಇದನ್ನು ತುಂಬ ಓವರ್ ಥಿಂಕ್ ಮಾಡ್ತೀರಾ, ಸ್ಟ್ರೆಸ್ ಆಗ್ತಾ ಇದ್ದೀರಾ. ಇದು ನೆಸಸರಿ ಇಲ್ಲ. ಯು ನೀಡ್ ಟು ಲೆಟ್ ಗೋ ಆಫ್ ದಿಸ್ ಪರ್ಸನ್. ಇದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ದಲ್ಲೇ ನೀವು ಇದನ್ನು ರಿಲೀಸ್ ಮಾಡೋದು ಒಳ್ಳೆಯದು. ಯು ಹ್ಯಾವ್ ಟು ಬಿ ಲೈಕ್, ಹೆಂಗೆ ತುಂಬ ಚಾಲಾಕಿಂಗಿ ತುಂಬ ಬುದ್ಧಿವಂತರಾಗಿರ್ತಾರೆ, ಅದೇ ರೀತಿ ನೀವು ಕೂಡ ಇಲ್ಲಿ ಚಾಲಾಕಿಯಾಗಿ ಇರಬೇಕಾಗತ್ತೆ. ಸೊ ಈ ಒಂದು ಪರ್ಸನ್ನ ರಿಲೀಸ್ ಮಾಡೋದು, ಅಥವಾ ಈ ಒಂದು ಪರ್ಸನ್ ಜೊತೆ ಸ್ವಲ್ಪ ಮೆಂಟಲಿ ಹೇಗೆ ಡೀಲ್ ಮಾಡಬೇಕು ಅನ್ನೋದು ಯೋಚನೆ ಮಾಡಿದ್ರೆ ನಿಮಗೆ ಇಲ್ಲಿ ಗೊತ್ತಾಗುತ್ತೆ. ನಿಮ್ಮ ಮನಸ್ಸಿಂದ, ನಿಮ್ಮ ಮೈಂಡಿಂದ ಈ ಪರ್ಸನ್ನ ಹೇಗೆ ಡೀಲ್ ಮಾಡಬೇಕು ಅಂತ ಥಿಂಕ್ ಮಾಡಿ. ಸೊ ಹ್ಯಾವ್ ಅ ಗ್ರೇಟ್ ಡೇ. ಬಾಯ್.